ಶೆಟ್. ನಾನು ಭಗವಾನ್, ಜೀನಿ ಇಲ್ಲ. ಕರೆಕ್ಟ್ ಕರೆಕ್ಟ್. ಜೀನಿ ಅದು ಆಸಿಡಿಟಿ ಆದರೆ ಜೀನಿ ಅಂದರೆ 3 ವಿಶ್ ಕೊಡ್ತಾರೆ. ನಂಗೆ ಅಂಕಲ್ ಬನ್ನಿ ಈ ಕಡೆ ನೀವು. ನೀನು ಏನೆಲ್ಲ ಮಾಡ್ತಾ ಇದ್ದೀರಾ ನಾನು ಮಾಡಿಬಿಟ್ಟಿದ್ದೀನಿ. ಸರಿ, ಇವಾಗ ಇವನು ಮಾಡ್ಬಿಡ್ತೀಯ ನೀನು? ಇಲ್ಲ, ನೀಲ್ ಡೌನ್ ಮಾಡೋಕ್ಕಾಗಲ್ಲ. ನೀ ಪೇನ್ ಆಗ್ತಿದೆ. ಜೀನಿ ಬಿಡಿ ಒಂದು ಸೆಕೆಂಡ್. ನನಗೆ 10th ನನ್ನ ಸಖತ್ತಾಗಿತ್ತು ಬೈ. ನಂದು ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ ಇತ್ತು, ಸ್ಕೂಲ್ ಟಾಪರ್ ಥ್ರೂ ಔಟ್ ಅವೆಲ್ಲ ಇತ್ತು. ಬಟ್ ನಂಗೆ 10th ಹೇ ಮ್ಯಾನ್, ಇಫ್ ಯು ಆರ್ ಪ್ರೌಡ್ ಆಫ್ ಒನ್ ಥಿಂಗ್ ಇನ್ ಯುವರ್ ಲೈಫ್, 10th ನಾಟ್ ಜಸ್ಟ್ 10th ಬೈ, ಬಟ್ ಐ ವಾಸ್ ದೇ. ನಾನು ಸ್ಕೂಲಲ್ಲಿ ಬಕೆಟ್ ನನ್ನ ಮಗ ನಾನು ಹೆವಿ ಬಕೆಟ್ ಅಂದರೆ ಟೀಚರ್ಸ್ ಟೈಪ್ಸ್. ಓ, ಎಲ್ಲಿ ಮಾಡಬೇಡ ನಾ ಅಲ್ಲಿ ಹೋಗ್ಬೇಕು. ಹಾಂ, ಬಕೆಟ್ ನೀನು. ಹಾಂ, ಆಯ್ತಾ? ಯಾ ಯೂಶುವಲ್ ಆಯ್ತಾ? 10th ಸಖತ್ ಆಯ್ತಾ? ಇವಾಗ ಏನಾಗ್ತಿದೆ ಅಂದರೆ ಟ್ಯೂಷನ್ಗೆ ಹೋಗ್ತಾ ಇದೀವಿ, ಕಾಲೇಜ್ಗೆ ಹೋಗ್ತಾ ಇದೀವಿ, ಸ್ಟಡಿ ಮೆಟೀರಿಯಲ್ ಎಲ್ಲ ಇದೆ. ನಾನೇನು ಮಾಡ್ತೀನಿ, ನಾನು ಸುಮ್ಮನೆ ಅನಲೈಸ್ ಮಾಡ್ತೇನೆ. ಲಾಸ್ಟ್ 3 ನಿಂಗೆ ಗೊತ್ತಿಲ್ಲ ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಪೇಪರಲ್ಲಿ ಇಂಪಾರ್ಟೆಂಟ್ ಕ್ವಶನು ಗೌರ್ಮೆಂಟ್ ಮೇಲೆ ಡಿಪೆಂಡು. ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ಇದೆ ತಾನೆ, ನಾನು ಅಲ್ಲಿ ಇತ್ತು. ಅರೆ ನಿಮ್ಮ ಬಗ್ಗೆ ಓದಿದ್ದೀನಿ ನಾನು ತೆಲುಗುನಲ್ಲಿ. ತುಸಿ ಬೆಳ್ಬೇಡಿ. ಸಾರಿ, ನಾನು ಕನ್ನಡ ಬಿಡಲ್ಲ. ಹಿಂದಿಲಿ ಹೇಳಿ ಒಂದ್ಸಲ. ಬಿಡಿ ಬೇಡಪ್ಪ. ಆಯ್ತಾ? ಸೋಷಿಯಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ ಆ ಗೌರ್ಮೆಂಟ್ ಮೇಲೆ ಡಿಪೆಂಡ್. ಗೌರ್ಮೆಂಟ್ ರೈಟ್ ವಿಂಗ್ ಪರ್ಸನ್ ಬಗ್ಗೆ ಬರುತ್ತೆ, ಗೌರ್ಮೆಂಟ್ ಲೆಫ್ಟ್ ವಿಂಗ್ ಪರ್ಸನ್ ಬಗ್ಗೆ ಬರುತ್ತೆ. ಆಯ್ತಾ? ನೀನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಇವೆಲ್ಲ ಗೊತ್ತಾಗುತ್ತೆ. ನಾನು ಮಸ್ತಾಗಿ ಅನಲೈಸ್ ಮಾಡಿದ್ದೀನಿ. ನಾನು ಅಂದಿನಿ 10th ಇಂಪಾರ್ಟೆಂಟ್ ಕ್ವಶನ್ ಅಂಬೇಡ್ಕರ್ ಬಗ್ಗೆ ಬರುತ್ತೆ ಭಯ ಅಂದ್ಬಿಟ್ಟು. ಅಂಬೇಡ್ಕರ್ ಬಗ್ಗೆ ಬರುತ್ತೆ ಅಂತ ಅಂದಿನಿ, ಅಂಬೇಡ್ಕರ್ ಬಗ್ಗೆ ಬಂದಿದೆ. ನಾನು ಬರ್ತೀನಿ, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಿಂದೆ ಬಂದ್ಬಿಟ್ಟು ನಿತಿನ್ ಪೇಪರ್ ಸಿಕ್ಕಿದೆ ತಿಕಾ ಸಿಕ್ಕಿದೆ ನನಗೆ. ತಿಕಾ ಸಿಕ್ಕಿದೆ ಮಸ್ತಾಗಿತ್ತು. ಇಲ್ಲ, ನಾನು 10th ನೀನು ತಿಕಾ ಕೊಟ್ಟಿದೆ, ಅದಕ್ಕೆ ನಿಮಗೆ ಪೇಪರ್ ಸಿಕ್ಕಿದೆ. ಏ 42 ವರ್ಷದ ಹ್ಯೂಮರ್ ಏನ್ ಬೈ ಇದು? ಬರೀ ಇದ್ರಲ್ಲೇ ಇರ್ತಾರೆ. ಅಂಕಲ್ ಹ್ಯೂಮರ್ ಇದು ಕಣೋ. ನಮಗೆ ಸಿಗ್ತಾ ಇದ್ದಿಲ್ಲ ಸೆಕ್ಸ್, ಅದಕ್ಕೆ ನಾನು ಜೋಕ್ ಮಾಡ್ತಾ ಇದ್ದೀನಿ. ನೀವು ಏನೇನು ಮಾಡಿಲ್ಲ. ನೀವೇನೇನು ಮಾಡಿಲ್ಲ, ನೀವು ಮಾಡ್ತಾ ಇದ್ದೀರಾ? ಮಾಡ್ರಿ. ಸುಮ್ಮನೆ ಜಡ್ಜ್ ಮಾಡ್ತಾನೆ. ಸೈನ್ಸ್ ಓದಿದ್ದೀನಿ 12th, ಮ್ಯಾಥ್ಸ್ ಫೇಲ್ ಆಗಿಬಿಟ್ಟಿದ್ದೀನಿ. ನೀವು ಸೈನ್ಸ್ ತಾನೆ? ನಾನು ಆರ್ಟ್ಸ್. ಪ್ಯೂರ್ ಆರ್ಟ್ಸ್. ಕರೆಕ್ಟ್. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ, ನಾನು ಸೈನ್ಸ್ ಮಾಡ್ತೀನಿ, ಬಟ್ ಸೈನ್ಸ್ ನಮಗೆ ಮಾಡಿಬಿಟ್ಟಿದೆ. ಫುಲ್ ಮಾಡಿಬಿಟ್ಟಿದ್ದಾನೆ ಅವರು. ಅದಾದಮೇಲೆ ನಮ್ಮಪ್ಪ ನೋಡಿದ್ದಾರೆ, ಅವರು ಇಂಜಿನಿಯರಿಂಗ್ ಮಾಡಬೇಡ ಕಣೋ, ಮಾಡಬೇಡ. ಆಮೇಲೆ ಆಗಲ್ಲ ಕಣೋ. ಯಾರು ನೋಡಿಲ್ಲ ನಾನು. ಏನು ಬೈ? ಏನು ತೋರಿಸ್ತಾ ಇದ್ದೀರಾ? ನೋಡು, ಕ್ಲೀವೇಜ್ ನೋಡಿದ್ರ ಮಾಮ? ಏಯ್, ಫೋಟೋ ಗಿಟೋ ತೆಗಿವು, ನೋಡಿದ್ರೆ ಖುಷಿನೇ. ನಿಮಗೆ ಗಣೇಶಲ್ಲಿ ಕ್ಲೀವೇಜ್ ಸಿಗ್ತಾ ಇದೆ ಹೇಳೋ ನನಗೆ ನೋಡಬೇಕು. ಗಣೇಶಲ್ಲಿ ಕ್ಲೀವೇಜ್ ಸಿಗ್ತಾ ಇದ್ರೆ ಎಲ್ಲ ಲೈನಲ್ಲಿ ನಿಂತ್ಕೊಂಡು ರೇಷನ್ ಕಾರ್ಡ್ ಇಟ್ಕೊಂಡು ಇಲ್ಲಿ ಗಣೇಶ್ ಕ್ಲೀವೇಜ್ ಮಾರಲಾಗುತ್ತದೆ ಸಂಡೇ ಬೆಳಗ್ಗೆ 7ರಿಂದ. ವಿ ಅಕ್ಸೆಪ್ಟ್ ಕ್ಯಾಶ್. ಇಲ್ಲ ಕ್ಲೀವೇಜ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು ನೀವು. ಜಾಸ್ತಿ ಗಲೀಜ್. ನಾನು ಡಿಸಪಾಯಿಂಟ್ ಆಗ್ತಾ ಇದ್ದೀನಿ ಸ್ವಲ್ಪ. ಇದು ನನ್ನ ಕಲ್ಚರ್ ಇಲ್ಲ, ನಿಮಗೆ ಗೊತ್ತು. ಬಟ್ ಜೆನ್ಜಿ ಎಲ್ಲ ಬರ್ತಾ ಇದ್ದಾರೆ, ಫ್ರೀಡಮ್ ಆಫ್ ಸ್ಪೀಚ್ ಬ್ರಾಕೆಟಲ್ಲಿ ಏನೇನು ಹೇಳ್ಬೇಕು ಹೇಳ್ತಾ ಇದ್ದಾರೆ. ಮಾಡಬೇಕು. ಮೆಟ್ಟೆತ್ ಕೊಡ್ಬೇಕಿತ್ತು ನಾನು. ಸ್ವಲ್ಪ ಕುಡ್ದ್ಬಿಡ್ತೀನಿ ಫಸ್ಟ್, ಆಮೇಲೆ ನೀವು ಹೇಳಿ, ನಿಮ್ಮ ಕಲ್ಚರ್ ಬಗ್ಗೆ ಹೇಳಿ ಸರ್. ತುಂಬ ಇಂಟ್ರೆಸ್ಟಿಂಗ್ ಇತ್ತು, ನೀವೇನೇ ಹೇಳಿ.
ನಿಂಗೆ ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ಅಂತ ಇತ್ತು ದೊಡ್ಡವನಾದ್ಮೇಲೆ? ಕ್ರಿಕೆಟರ್. ಅಂಕಲ್ ಆಗ್ಬೇಕಂತ. ಕ್ರಿಕೆಟರ್. ಓಕೆ, ಕ್ರಿಕೆಟರ್. ಅದೇ ಕ್ರಿಕೆಟ್ ಆಡ್ತಲ್ಲ. ಬ್ಯಾಟ್ ಇದೆ, ಬಾಲ್ ಬರುತ್ತೆ, ಹೊಡಿಯುತ್ತೆ, ಹೋಗ್ಬಿಡತ್ತೆ. ಬೇಸ್ಬಾಲ್ ಅಲ್ಲ ಅದು. ಅಲ್ಲ, ಕ್ರಿಕೆಟ್ ಅದು. ಅದರಲ್ಲಿ ಬೇಸ್ ಇರುತ್ತೆ, ಬಾಲ್ ಬರುತ್ತೆ, ಹೊಡಿತಾರೆ. ಇನ್ನೊಂದ್ರಲ್ಲಿ ಬ್ಯಾಸ್ಕೆಟ್ ಇರುತ್ತೆ, ಬಾಲ್ ಬರುತ್ತೆ, ಹೊಡಿತಾರೆ. ಇನ್ನೊಂದ್ರಲ್ಲಿ ವಾಲಿ ಇರುತ್ತೆ, ಬಾಲ್ ಬರುತ್ತೆ, ಅದೇ ಹೊಲಿತಾರೆ. ಕ್ರಿಕೆಟ್ ನಾನು ಯಾವ ಥರ ಏನಿಲ್ಲಪ್ಪ, ಯೋರ್ ವಿತ್ ಹಿಮ್. ನೋ, ಇದು ನಿಮ್ಮ ಕಲ್ಚರ್ ಅಲ್ಲ, ಇದು ನಿಮ್ಗೆ ಗೊತ್ತಾಗಲ್ಲ ಇದು. ಸರಿ. ನೀನು 10th ಅಲ್ಲಿ ಇದೆಯಾ ಮ್ಯಾಮ್? ವಾಟ್ ಆರ್ ಯು ಸ್ಟಡಿಂಗ್? You're in 12th. ವಾವ್, ಕ್ರೇಜಿ. Crazy. ನೀವು ಸರ್ ಯು ವರ್ಕ್ ಆಸ್ ಬ್ಯಾಡ್ಮಿಂಟನ್ ಕೋಚ್, ಶಟಲ್ ಕಾಕ್. ಕ್ರೇಜಿ. ನೀವೇನು ಮಾಡ್ತೀರಾ? ಶಟಲ್ ಮಾಡ್ತೀರಿ. ಏನು ಬನ್ನಿ ತೋರಿಸ್ತೀನಿ. ಆ ಸ್ಪೋರ್ಟ್ ಬಟ್ ಬ್ಯಾಡ್ಮಿಂಟನ್ ಕೋಚ್ ಕರಿಯರ್ನಾ? ಕ್ರೇಜಿ. ಯಾವ ಲೆವೆಲ್? ಯಾವ ಲೆವೆಲ್? ಒಳ್ಳೆ ಲೆವೆಲ್. ಅಲ್ಲ ಲೆವೆಲ್ 5, ಲೆವೆಲ್ 12. ಅಲ್ಲ ಜೂನಿಯರ್ಸ್ ಡ್ಯೂ ಟ್ರೈನ್ ಲೈಕ್ ನ್ಯಾಷನಲ್ ಲೆವೆಲ್ಸ್ ಆ ಥರನಾ, ಅಥವಾ ಸ್ಟೇಟ್ ರ್ಯಾಂಕಿಂಗ್? ಕ್ರೇಜಿ. ಎನಿ ಫೇಮಸ್ ಪರ್ಸನ್ ಹೂಸ್ ಟ್ರೈನಿಂಗ್ ಅಂಡರ್ ಯು? ಎನಿ ಪರ್ಸನ್ ಟು ಬಿ? ನಾಟ್ ಯೆಟ್. ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ? ಕರೆಕ್ಟ್. ಇವರು ಎಲ್ಲರಿಗೆಲ್ಲ ನಾನೇ ಹೇಳ್ಕೊಡ್ತೀನಿ, ಆಯ್ತಾ? ನಿಮ್ಮ ಅಮ್ಮ ಅಲ್ಲ, ನೀನು ಟೀಚರ್. ನೀವು ಟೀಚರ್. ಎನಿಬಡಿ ಫೇಮಸ್ ಎಲ್ಲ ಓಡಾಗಲ್ಲ. ನನ್ನ ಕೇಳಲ್ಲ ಏನು. ಹಿಡಿಯಕ್ಕೆ ಬರೋಣ ಸರ್, ಹಿಡಿಯಕ್ಕೆ ಅಂದ್ರೆ ಬ್ಯಾಡ್ಮಿಂಟನ್ ಹಿಡಿಯಕ್ಕೆ ಸರ್. ಸ್ಮ್ಯಾಶ್ ಅಂದ್ರೆ ಕುಂಡಿ ಮೇಲೆ ಇದ್ಯಾವ್ದಾರ ಸ್ಮ್ಯಾಶ್ ನಡೀತದೆ ಸರ್? ಸೊ ಸ್ಮ್ಯಾಶ್ ಅಂದ್ರೆ ಇಲ್ಲ, ಪಾಸ್ ಅಂತ ಸರ್. ಓಡ್ಬಿಟ್ಟು ಒಂದು ಅಂತಿದ್ದಾರೆ ಆ ಟೆನ್ನಿಸ್ ಅಲ್ಲೇ. ನೀವು ಕಲ್ಚರ್ ಇಲ್ಲ ಇದು ನಮ್ದು. ಮಾಡ್ತಾ ಇದ್ದಾರೆ ಇವರು. ಸಾರಿ ಸರ್. ಹೌ ಓಲ್ಡ್ ಆರ್ ಯು? ನೈಸ್. ಗುಡ್ ಕರಿಯರ್. ಅಲ್ಲ ಮ್ಯಾಮ್, 28 ಆದ್ರೂ ಇನ್ನ but one ನಿಮಿಷ. ಸ್ವಲ್ಪ ಬೇಜಾರಾಗಲ್ಲ. ಅಲ್ಲ, ನಮ್ಗಿನ ಬ್ರೋ. ಓ ಹಂಗಂದ್ರ ನೀವು? ನೋ, ಬಟ್ 24 ಇಯರ್ಸ್ ನೀವು ಆಡ್ಬಹುದು ತಾನೇ. ಕೋಚ್ ಯಾಕೆ ಹಾಕ್ಬಿಟ್ಟಿದ್ದೀರಾ? ಕೋಚಸ್ ಡೋಂಟ್ ಪ್ಲೇ ಬಿಚಸ್. ಮಧ್ಯ ಬಿಚಸ್ನೇ ಆಗ್ತಂದೆ ನೀನು. ಪ್ಲೇಯರ್ಸ್ ಮಧ್ಯ ಅವ್ರು ಆಡಕ್ ಬಂದ್ರು. ಚಿಯರ್ ಲೀಡರ್ಸ್ನೆಲ್ಲ ತರ್ತಿದ್ದಾರೆ. ಕೋಚಸ್ ಡೋಂಟ್ ಪ್ಲೇ ಬಿಚಸ್. ವಾಟ್ ಡು ಯು ಪ್ಲೇ? ಎಜುಕೇಶನ್ ತರ ಟ್ರೈ ಮಾಡ್ತೀನಿ ನಮ್ಮ ದೇಶಕ್ಕೆ. ನೀವು ಪೊಲಿಟಿಷಿಯನ್ ಆಗ್ಬಿಡಿ ಬೈ. ಕೋಚಸ್ ಡೋಂಟ್ ಪ್ಲೇ ಬಿಚಸ್. ನೀವು ಡಾಗ್ಸ್ ಆಡ್ತೀರಾ? ನೀನು ಇಂಗ್ಲೀಷಲ್ಲಿ ವೀಕಮ್ ಸ್ಟ್ರಾಂಗ್ ನೇನೆ ಅದು ಹೇಳಿ. ನಾನು ಕನ್ನಡದಲ್ಲಿ ವೀಕ್ ಇದ್ದೀನಿ. ಅಬೇಲೆ ಹೇಳು. ನಾಚ್ ಬಸಂತಿ ಮೈ ನೇಮ್ ಬಸ್ ಡ್ಯಾನ್ಸ್ ಮಾಡ್ಬೋದು. ಅರೆ ಎಲ್ಡರ್ಲಿ ಸಿಟಿಸನ್ ಕೇಳ್ತಿದ್ದಾರೆ, ಅಷ್ಟು ಗೊತ್ತಾಗ. 24 ಇಯರ್ಸ್ ಬ್ಯಾಡ್ಮಿಂಟನ್ ಕೋಚ್ ಆಗ್ಬಿಟ್ಟಿದ್ರಾ? ಯಾಕೆ ಬ್ಯಾಡ್ಮಿಂಟನ್ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟಲ್ಲಿ, ಅಥವಾ ಲೈಕ್ ಇಲ್ಲ? ಅಲ್ಲ ನಾನು ಅಲ್ಲ ಅದೊಂದಿದೆಯಲ್ಲ ಲೈಕ್ ನೀನ್ ಕಾಮಿಡಿ ಯಾಕೆ ಮಾಡ್ತಾ ಇದ್ದಿ? ಇಷ್ಟ ಇದೆ? ಇಲ್ಲ. ಅಲ್ಲ ನೀನು ನಿಜ ಹೇಳು. ನೀನು ಕಾಮಿಡಿ ಯಾಕೆ ಇಷ್ಟ ಇದೆ ನಿಂಗೆ? ಟ್ರಾಮಾ ಇದೆ? ನಂದು ಪರ್ಸನಲ್ ಆಗ್ತಾ ಇದೆಯಾ? ಹಾಟ್ ಆಗ್ತಾ ಇದೆ. ನೀ ಅಲ್ಲ ಹೇಳಿ ನೀವು. ಬಿಡ್ರಿ, ನೀವ್ ಹೇಳಿ ಸರ್. ಕೋಚ್ ಆಗ್ಬಿಟ್ಟಿದ್ದೀರಾ? ಏನು ನೀವು ಮೆಂಟಲಿ ಟ್ರೈನ್ ಮಾಡ್ತಾ ಇದ್ದೀರಾ, ಫಿಸಿಕಲಿ ಟ್ರೈನ್ ಮಾಡ್ತಾ ಇದ್ದೀರಾ? ಇವತ್ತು ಟ್ರೈನಿಂಗು ಇಡೀ ಬ್ಯಾಡ್ಮಿಂಟನ್ ರಾಕೆಟ್ ಇಡೀ ರಾಕೆಟು ನೈಸ್ ಚೆನ್ನಾಗಿದೆ. ಏನು ಕೇಳ್ತಿದ್ಯಾಗಿದೆ? ನಿಮಗೆ ನೀವು ಆಡಿದ್ಯಾ? ಆಡಿದ್ದೀನಿ ಬೈ. ಏನು ಆಡಿದ್ಯಾ ನೀನು? ನಿಮಗೆ ಅರ್ಥ ಆಗಬೇಕು, ಸ್ಪೋರ್ಟ್ ಇಸ್ ಮೋರ್ ಮೆಂಟಲ್ ದೆನ್ ಫಿಸಿಕಲ್. ನಾನು ಅದು ಕೇಳ್ತಾ ಇದ್ದೇನೆ. ಗೊತ್ತು. ಹಾಂ, ಇವಾಗ ಆಸ್ ಅ ಕೋಚ್ ಅವ್ರು ಎರಡೂ ಮಾಡ್ತಾ ಇರ್ತಾನೆ. ಇಲ್ಲ
ಇಡು ಮಾಡಲ್ವಾ ಅವ್ರ ಸ್ಪೆಷಲೈಸೇಷನ್ ಇರ್ತೈತೆ ತಾನೆ. ಸರ್ ಅವ್ರ ಸ್ಪೋರ್ಟ್ನ ಮೆಂಟಲ್ ಅಂದಾಗ ನಿಮ್ಗೇನು ಅನಿಸಿಲ್ಲ ಸರ್? ಅಷ್ಟು ಚೆನ್ನಾಗಿತ್ತು ಸ್ಪೋರ್ಟ್ ಅದು. ಹೆಸರಲ್ಲಿ ಬ್ಯಾಡ್ ಇದೆ ಬೈ. ಕರೆಕ್ಟ್ ಕರೆಕ್ಟ್. ಇವ್ರು 2 ಜನ ಚಪ್ಪಡ್ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟ ಇದೆ? ಇವ್ರು ವೇಟ್ ಮಾಡ್ತಾ ಇದ್ದಾರೆ ಸರ್. ನೀವು ಮಾತಾಡ್ತೀಯಾ ಬ್ಯಾಡ್ಮಿಂಟನ್ ಕೋಚ್ ಲೈಫಲ್ಲಿ? ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ, ಮಾತಾಡು. ಫೇರ್ ಪಾಯಿಂಟ್. ನೀವು 2 ಜನ ಆಚ ಕಡೆ ಮಾತಾಡ್ತೀರಾ, ಸ್ಟೇಜ್ ಬಲ್ಲೇ ಬಂತೀರಾ, ನೀವು 2 ಜನ ಯಾಕೆ ಕರೀತೀರಾ ಇವ್ರಿಗೆ? ಮಾತಾಡಿ ಇವ್ರ ಜೊತೆ. ನೀವೆಲ್ಲ 3 ಜನ ಕ್ರೌಡ್ ವರ್ಕ್ ಶೋ ಪ್ರಮೋಟ್ ಮಾಡಿದ, ಕ್ರೌಡ್ ಜೊತೆ ಮಾತಾಡಿ, ಸ್ಟಾರ್ಟ್ ಮಾಡ್ರಿ. ಕರೆಕ್ಟ್. ನಮ್ಮ ತಪ್ಪು ಅಂಕಲ್ ಹೇಳ್ತಿದ್ದಾರೆ ಅಂದ್ರೆ ನಾವೆಲ್ಲ ಕೇಳಬೇಕು. ಪರ್ಪಸ್ಸೇ ಡಿಫೀಟ್ ಮಾಡಿಬಿಡ್ತಾರೆ ಇವರು. ಇಲ್ಲ 4 ಇರತ್ತೆ. ಆನ್ ಇದೆ, ಟರ್ನ್ ಆನ್ ಬಿಡಿ. ನಿಮಗೆ ಮಾತಾಡಬೇಕು? ಹಾಂ, ಪರವಾಗಿಲ್ಲ. ಬ್ಯಾಡ್ಮಿಂಟನ್ ಯಾಕೆ? ಮೈಕ್ ಕೊಟ್ಟಿದ್ದೀನಿ, ಬಾಯಲ್ಲಿ ಹಾಕೋ. ಬ್ಯಾಡ್ಮಿಂಟನ್ ಬಾಯ್ಗೆ. ಕ್ವಶನ್ ಏನು ಕೇಳಬೇಕು? ನಿಮ್ಮ ಡ್ರೀಮ್ ಏನು ಬ್ಯಾಡ್ಮಿಂಟನ್ ಕೋಚ್ ಥರ? ಅವ್ರಿಗೆ ಕೇಳ್ತಾ ಇದ್ದೀನಿ, ಕೋಚ್ ಅವ್ರು ತಾನೆ. To get few kids to states or nationals, illa andre at least to make good population fit ಪಾಪ್ಯುಲೇಷನ್ in India. Yeah, because kids are not fit these days. ಕಿಡ್ಸ್ ಫಿಟ್ ಇಲ್ಲ, ಇದೇ ಎಕ್ಸಾಂಪಲ್. 3 ಜನ ಕ್ರೌಡ್ ವರ್ಕ್ ಶೋ ತಾನೆ, ಕ್ರೌಡ್ ಜೊತೆ ಮಾತಾಡ್ಬೇಕು ತಾನೆ. ರೋಸ್ಟ್ ಯಾಕೆ ಮಾಡ್ತಾ ಕೂತಿದ್ಯಾ ಅಲ್ಲಿ? ರೋಸ್ಟ್ ಮಾಡಲ್ಲ ನಾನು. ಅಂಕಲ್ಸ್ ವರ್ಕ್. ಕರೆಕ್ಟ್. ನಿಮಗೆ ಬ್ಯಾಡ್ ಫೀಲ್ ಆಯ್ತು ಇಲ್ಲ ತಾನೆ? ಯೂಸ್ ಟು ನೀವು ಎಲ್ಲ ಅಂಕಲ್ಸ್ ಅದೇ ಕೆಲಸ. ಅದೇ ಕರೆಕ್ಟ್. ಥ್ಯಾಂಕ್ ಯು ಗಣವ್. 42. ಕರೆಕ್ಟ್. ಅದೇ ಕೊಡಪ್ಪ ನೀನು. ನಿಮ್ಮ ಮಾತಾಡಿ ಸ್ವಲ್ಪ. ನಿತಿನ್ ನಾನು ಮೈಕ್ ಕೊಡಲ್ಲ. ನಿತಿನ್ ನಾವು ಇಕ್ಕಿದ್ದೀವಿ ಶೋ ಪೀಸ್ಗೆ, ನೋಡೋಕ್ಕೆ ಚೆನ್ನಾಗಿದೆ ಇವರು. ನಾನು ಬಚ್ಪನಲ್ಲಿ ನಾವು ಅದು ಗೇಮ್ ಆಡ್ತಿರ್ತಾನೆ, ನಿಮ್ಮ ರಿಮೋಟ್ ನಾನು ಕನೆಕ್ಟ್ ಮಾಡಲ್ಲ. ನಿಮಗೆ ಫೀಲ್ ಆಗುತ್ತೆ, ಓ ನಾನು ಆಡ್ತಾ, ಓ ಕ್ರೇಜ್. ಒಳಗಡೆ ಹಾಕಕ್ಕೆ ಬರಲ್ಲ ನಿಮಗೆ. ಜೋಕ್ಸ್ ಮಾಡ್ಬೋದು. ಬೇಡ, ನೀನ್ ಶೋಪೀಸ್ ತರ. ನಾನು ಶೋಪೀಸೆ. ನೀನ್ ನಮ್ದು ಟ್ರೋಫಿ ವೈಫ್. ನಾನು ಟ್ರೋಫಿ ವೈಫ್. ಕೊಡ್ರಿ ಅವ್ರಿಗೆ. ಶೇರ್ ಮಾಡ್ಬಿಡಿ. ಆಯ್ತು. ಸರಿ, ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ಅವ್ರಿಗೆ ನಮ್ಮ ಕಡೆಯಿಂದ. ಓಕೆ ಸರಿ, ನೀವು ಹೇಳ್ತಾ ಇದ್ದೀರಾ ಇವಾಗ ಯಂಗ್ ಪಾಪ್ಯುಲೇಷನ್ ಫಿಟ್ ಇಲ್ಲ. ಏನು ಅಡ್ವೈಸ್ ಕೊಡ್ತೀರಾ ನೀವು ಫಿಟ್ ಆಗೋಕ್ಕೆ? ಗುಡ್ ಕ್ವೆಶ್ಚನ್. ಇವತ್ತಿನ ಯೂತ್ ಸ್ಪೋರ್ಟ್ ಆಡ್ಬೇಕಾ ಬೇಡವಾ? ಆಡಿ. ಏನು ಅಡ್ವೈಸ್ ಕೊಡ್ತೀರಾ ನೀವು? Mainly food habits. ಮೇನ್ 4 ಹ್ಯಾಬಿಟ್ಸ್. Food habits. ಫುಡ್ ಹ್ಯಾಬಿಟ್ಸ್.
ಫುಡ್ ಹ್ಯಾಬಿಟ್ಸ್ ಹಾಂ ಗೊತ್ತು ನಿಮಗೆ? ಹಾಂ ಏನು ತಿಂತೀರಾ ಸರ್? ಹಾಂ ಮೇನ್ಲಿ ಯೂತ್ಗೆ ಫುಡ್ ಹ್ಯಾಬಿಟ್ಸ್ ಫಿಕ್ಸ್ ಮಾಡಬೇಕು. ಏನು ಉಣ್ಬೇಕದು. ಇದೆ ಹಾಂ ಕಂಟಿನ್ಯೂ ಸರ್. ಏನು ಫುಡ್ ತಿನ್ನಬೇಕು, ಏನು ತಿನ್ನಬೇಕಾಗಿಲ್ಲ? ಎನಿ ಪ್ಯಾಕ್ಡ್ ಫುಡ್ ಬೇಡ. ಪ್ಯಾಕ್ಡ್ ಫುಡ್ ಬೇಕಾಗಿಲ್ಲ. ಆ್ಯಂಡ್ ಓಪನ್ ಫುಡ್ ಅಟ್ಯಾಕ್ ಮಾಡ್ರಿ. ಹೆಂಗೆ ನಮ್ಮ ಮನೇಲಿ ಕ್ಯಾರೆಟ್ ಪ್ಯಾಕ್ ಮಾಡಿಸ್ಕೊಂಡು ತರ್ತಾರೆ. ಡೂ ಐ ಜಸ್ಟ್ ಸೇ ಇವ್ ನಮ್ಮನ್ ಕ್ಯಾರೆಟ್ ಹಲ್ವಾ ಮಾಡ್ಬಿಡ್ತೀನಿ ನಾನು. ಪ್ಯಾಕ್ಡ್ ಫುಡ್ ತಿನ್ನಬಾರ್ದು. ಲೇಸ್ ಚಿಪ್ಸ್ ಅದು ಓಕೆ ಸರಿ. ಅದಾದಮೇಲೆ ಬಟ್ ಇವಾಗ ಮಾರ್ಕೆಟಲ್ಲಿ ಪ್ರೋಟೀನ್ ಬಾರ್ ಬರ್ತಾ ಇದೆ, ಇದು ಎಲ್ಲ ಅದು ತಿನ್ನಬಾರ್ದು. ಸಿ ದ ಇಂಗ್ರೀಡಿಯೆಂಟ್ಸ್ ಸಾರಿ ಹರ್ಮನಣ್ಣ, ಇವರು ಫಸ್ಟ್ ರೋಲ್ ಕೂತ್ಕೊಂಡು ಫೋನ್ ಎತ್ಬಿಟ್ಟು ಆರಾಮಾಗಿ ಮಾತಾಡ್ತಿದ್ದೀರಿ.